ನೋಡ್ರಿ ಇವ್ರು ಏನೋ ಮಾಡಕತ್ತಾರ್ರಿ. ಇವರು ನಮ್ಮ ಸಿಸ್ಟರ್ ಗಾರ್ಗಿ ಮಾಡ್ತಾರಂತ ನೋಡ್ರಿ. ನೋಡ್ರಿ ಇವನು ಮುಟ್ಟಾಳ ಇದೆ ನೋಡ್ರಿ. ಇಲ್ಲಿ ಮುಟ್ಟಾಳ ಅದರಲ್ಲಿ ಏನು ಪಾಕ ಹಾಕಿ ಕಡಲೆ ಏನೇನು ಹಾಕಿ ಮಾಡಿರಿ ಹೇಳ್ರಿ ಅವ್ರಿಗೆ. ಹೆಂಗೆ ಮಾಡೋದು ಹೇಳ್ರಿ ಸ್ವಲ್ಪ ಅವ್ರಿಗೆ. ಹಾಂ ಇದನ್ನು ಹಿಂಗೆ ಮಾಡಿ ಆಮೇಲೆ ಎಣ್ಣೆಗೆ ಹಾಕಿ ಒಂದಿನೆಲ್ಲ ನೆನೆಸಿಟ್ಬೇಕಂತವ್ರು. ನೆನೆಸಿಟ್ಟು ಆಮೇಲೆ ಗಾರ್ಗೆ ತಯಾರು ಮಾಡ್ತಾರೆ ನೋಡ್ರಿ. ನೀವು ಹಂಗೆ ಮಾಡ್ಕೊಂಡು ತಿನ್ನಿರಿ. ಇವನು ಮುಟ್ಟಾಳ ಗಾರಿಗೆ ಮಾಡಿರ್ತಾನಂತ ನೋಡ್ರಿ. ಇವನು ಮುಟ್ಟಾಳ ಮೊನ್ನೆ ಫಂಕ್ಷನ್ ಇತ್ತು. ಇವರು ನಮ್ಮ ಸಿಸ್ಟರು ಊರಿಂದ ಬಂದಾರ. ಹೆಂಗೆ ಮಾಡ್ಬೇಕು ಹೇಳ್ರಿ. ಫಸ್ಟ್ ಅಕ್ಕಿ ಏನೇನು ಚಪ್ಪಲ್ ಬಂದ್ರಿ ಅಕ್ಕಿ ಒಂದು ದಿವಸ ನೆನೆ ಇಡಬೇಕು. ನೆನೆದ ಮೇಲೆ ಫ್ಯಾನ್ ಕೆಳಗೆ ಹಾರಾಕ್ಬೇಕು. ಎಷ್ಟೊತ್ತು ಹಾರಾಕ್ಬೇಕು? ಸ್ವಲ್ಪ ಹಸಿ ಇದ್ದಂಗೆ ಮಿಕ್ಸಿಗೆ ಹಾಕ್ಬೇಕು. ಬೆಲ್ಲ ಎಲ್ಲ ಸಣ್ಣಗೆ ಕೊಟ್ಟು ಕುದಿಬೇಕು. ಚೆನ್ನಾಗಿ ಕುಟ್ಟಿ ಗ್ಯಾಸ್ ಮೇಲೆ ಇಡಬೇಕು. ಒಂದು ಅರ್ಧ ಲೋಟ ನೀರು ಹಾಕಿ ಚಿಕ್ಕದ್ರಲ್ಲಿ ಅರ್ಧ ಲೋಟ ನೀರು ಹಾಕಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಪಾಕ ಹಾಕಿ ಅದ್ರ ಮೇಲೆ ಇಟ್ಟು ಕಲಿಸ್ಬೇಕಾ? ಆಮೇಲೆ ಕಲಸಿ ಅದನ್ನ ಒಂದು ದಿವಸ ಎಲ್ಲ ಇಡ್ಬೇಕು. ಹಾಗೆ ಮರುದಿವಸ ಅದನ್ನ ಎಣ್ಣೆಗೆ ಹಾಕಿ ಕರೆದು ಕಜ್ಜಾಯ ರೆಡಿ. ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲಿ ನಾನು ತಗೋ ತಿನ್ನು. ಆಹಾ ಆಹಾ ನೋಡ್ರಿ ನಿಂತಾನೆ ಇಲ್ಲಿ ಮುಟ್ಟಾಳ. ನಮ್ಮ ಹಳೆ ಮೊಮ್ಮಗರ ಇವನು. ಹಾಯ್ ಚಪ್ರಾ. ನೋಡ್ರಿ ಎಲ್ಲರೂ ವಿಡಿಯೋ ಹಂಚಪ್ಪು ನೋಡ್ರಿ. ಗಾರಿಗೆ ಮಾಡ್ಕೊಂಡು ತಿನ್ರಿ ಚಪ್ಪು. ನೋಡ್ರಿ ಅವರೆಲ್ಲ ಯಾಕೆ ಮಾಡ್ಬೇಕಂತ ಹೇಳಿದ್ದಾರೆ ನೋಡ್ರಿ. ಮಾಡ್ರಿ. ಹಾಯ್ ಚಪ್ಪು ಹಾಯ್ ಹೇಳ್ರಿ. ಪದ್ಮಾವತಿ ಮತ್ತೆ ನಾಳೆ ಮತ್ತೊಂದು ಹೊಸ ರೆಸಿಪಿ ನಿಮ್ಮೊಂದಿಗೆ ಇರುತ್ತೆ. ನಿಮ್ಮವನಾದ ಜಿ ವೆಂಕಟೇಶ್ ನಾಯ್ಡು.